ಟ್ರಂಪ್ 50% ಟ್ಯಾಕ್ಸ್ ಆಗ್ತ. ಏನಾಯ್ತು? ಇಂಡಿಯಾ ಸೈಲೆಂಟ್ ಆಗೇ ಇದೆ. ಸೈಲೆಂಟ್ ಆಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲಾ ಕೆಲಸ ಆಗ್ತಿದೆ. ಇಂಡಿಯಾ ರೀಸೆಂಟ್ ಆಗಿ ಏನ್ ಮಾಡಿದೆ ಅಂದ್ರೆ WTO ಅಂದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಎಲ್ಲಾ ಕಮರ್ಷಿಯಲ್ ಆಕ್ಟಿವಿಟೀಸು ಎಲ್ಲಾ ಕಂಟ್ರಿಗಳದ್ದು ಈ ಮೂಲಕನೇ ನಡೆಯೋದು. ಪ್ರೊಸೀಜರ್ ವೈಸ್ ಈ ತರ ಎರಡು ದೇಶಗಳು ಕಿತ್ತಾಡ್ಕೊಂಡಾಗ WTO ಮೂಲಕನೇ ಹೋಗ್ಬೇಕು. ನಾನು ನಿಮ್ಗೆ ವಿಡಿಯೋ ಕೂಡ ಹೇಳಿದ್ದೀನಿ, ಕಾಂಬೋಡಿಯಾ ಮತ್ತೆ ಥೈಲ್ಯಾಂಡ್ ಶಿವನ್ ಟೆಂಪಲ್ ಕೇಸು. ಅದೇ ತರ ಈಗ ಎರಡು ದೇಶಗಳು ಕಮರ್ಷಿಯಲ್ ಫ್ಯಾಕ್ಟರ್ಸ್ ಮೇಲೆ ಜಗಳ ಆಡ್ಕೊಂತ ಇದೆ. ನಾವು ಜಗಳ ಆಡ್ಕೊಂತಿಲ್ಲ, ಬಟ್ ಟ್ರಂಪ್ ಮಾಡಿಸ್ತಾ ಇದ್ದಾನೆ. ನಾವು ಮಂಡಿ ಊರ್ತೀರಿ, ರಷ್ಯಾನ ಬಿಟ್ಕೊಟ್ಬಿಟ್ಟು ಅವನ ಹತ್ರ ಹೋಗ್ತೀರಿ. ಅವನು ರೀಸೆಂಟ್ ಆಗಿ ಒಂದು ಕ್ವಶನ್ ಕೂಡ ಕೇಳಿದ್ದಾರೆ, ರಷ್ಯಾದಿಂದ ನೀನು ಫರ್ಟಿಲೈಸರ್ಸ್ ಯುರೇನಿಯಂ ಎಲ್ಲ ಇಂಪೋರ್ಟ್ ಮಾಡ್ತಿದ್ಯಾ, ನಮಗ್ ಮಾತ್ರ ಲೆಕ್ಚರ್ ಹೇಳ್ತಿದ್ಯಾ ಅಂತ. ಬಟ್ ಅದಕ್ಕೆ ನನಗೆ ಗೊತ್ತಿಲ್ಲ ಅಂತನೋ. ಅವನು ಗೊತ್ತಿಲ್ಲ, ನಮಗ್ ಗೊತ್ತಿರ್ಬೋದು. ಹಾಗೆ ಈಗ ಯಾವ ತರ ಕಾರ್ನರ್ ಮಾಡ್ತಾರೆ, ಇರಾನಿಂದ ನೀವು ಆಯಿಲ್ ನ ಪ್ರೊಕ್ಯೂರ್ ಮಾಡ್ಬಿಡಿ, ನಮ್ಮಿಂದ ಮಾಡಿ ಒಂಥರ ಒಂದು ಗೇಮ್ ಪ್ಲಾನ್ ಮಾಡ್ತಾ ಇದ್ದಾನೆ. ಬಟ್ ಅಲ್ಲೂ ಕೂಡ ಅವ್ನು ಸೋಲ್ತಾ ಇದ್ದಾನೆ. ನಾವು ನಮ್ಮ ಪಾರ್ಟ್ನರ್ಸ್ ನಮ್ಮ ಅಲೈನ್ಸ್ ನ ಚೇಂಜ್ ಮಾಡ್ತಾ ಇದ್ದೀರಿ. ಒಬ್ಬರ ಹತ್ರನೇ ಹೋಗ್ತಿಲ್ಲ, ಹಲವಾರು ಕಡೆ ಹೋಗಿ ತಗೊಂತಾ ಇದ್ದೀರಿ. ಸೊ ಡಿಪೆಂಡೆನ್ಸಿ ನಾವು ಮಾಡ್ತಿಲ್ಲ, ಅವಲಂಬಿತರ ಆಗ್ತಿಲ್ಲ. ನಾವು ಅವಲಂಬನೆ ನಮಗಿಲ್ಲ US ಮೇಲೆ. ಅಪಾರ್ಟ್ ಫ್ರಮ್ ಟೆಕ್ ಎಕ್ಸ್ಪೋರ್ಟ್, ಅದ್ರ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಮೇಲೆ ಮಾತ್ರ ನಮಗೆ, ಅಥವಾ ಬೇರೆ ಪ್ರಾಡಕ್ಟ್ ಮಾತ್ರ ನಮಗೆ ಅವಲಂಬಿತ ಇರುತ್ತೆ ಹೊರತು ಆಯಿಲ್. ಇಂಡಿಯಾ ರನ್ಸ್ ಆನ್ ಎನರ್ಜಿ. ಯಾಕೆ ರಷ್ಯಾ ಮೇಲೆ ಅಷ್ಟು ಡಿಪೆಂಡೆನ್ಸಿ ಅಂದ್ರೆ, ಅಥವಾ ಇರಾನ್ ಮೇಲೆ ಅಂದ್ರೆ, ಬೇರೆ ರಾಷ್ಟ್ರಗಳ ಮೇಲೆ ಯಾಕಂದ್ರೆ ನಾವು ಇಡೀ ದೇಶನೇ ಎನರ್ಜಿ ಇದ್ರೆ ಹೇಗೆ ರನ್ ಮಾಡ್ತೀರಿ? ಆಯಿಲ್ ಇಲ್ದಿರ, ಎನರ್ಜಿ ಇಲ್ದಿರ. ಸೊ ಈಗ ನಮ್ಮ ಪಾರ್ಟ್ನರ್ಸ್ ನಾವು ಡೈವರ್ಸಿಫೈ ಮಾಡ್ಕೊಂಡಿದ್ದೀರಿ. ಬಿಕಾಸ್ ಆಫ್ ದಾಟ್ our strategy has changed in the longer run. ಸೊ ಟ್ರಂಪ್ 50% ಆರು ಮಾಡ್ಕೊಳ್ಳಿ, 150% ಆರು ಮಾಡ್ಕೊಳ್ಳಿ ಅಂತ ಇಂಡಿಯಾ ತಲೆ ಕೆಡ್ಸ್ಕೊಂತಿಲ್ಲ. ನೆಗೋಸಿಯೇಷನ್ಗೆ ಇವಾಗ ಅವನು ಬರ್ತಾನೆ. ಅವ್ನು ನಾವು ಪ್ಯಾನಿಕ್ ಆಗ್ಬಿಟ್ರೆ ಅನ್ಕೊಂಡು ಇನ್ನೂ ಇದ್ ಮಾಡೋಣ, ಇಡೀ ವರ್ಲ್ಡ್ ಅಂದ್ರೆ ಬರ್ತಿದೆ, ಅಟೆನ್ಷನ್ ಸೀಕಿಂಗ್ ಕ್ಯಾರೆಕ್ಟರ್ ಅಂತ. ಬಟ್ ನಾವು ದೃಢತೆಯಿಂದ ಇದೀವಿ, ಫರ್ಮ್. ಮೋದಿ ಅವರು ಇಂಟರ್ನ್ಯಾಷನಲ್ ಪಾಲಿಸಿ ಹೇಗ್ ಮಾಡ್ತಾ ಇರಂತ ಇವಾಗ WTO ಒಂದು ಕೇಸಿಂದ ಗೊತ್ತಾಗ್ತಿದೆ. ಇವಾಗ ಏನಾರು ಅದು ಅವ್ನ ಅಗೇನ್ಸ್ಟ್ ಆಗಿ ಬಂದ್ರೆ, ಬ್ರೆಜಿಲ್ ಕೂಡ ಅವನ ಮೇಲೆ ಕೇಸ್ ಹಾಕಿದ್ದಾನೆ. ಸೊ ಇದು ಅವ್ರ ಅಗೇನ್ಸ್ಟ್ ಆಗಿ ಬಂದ್ರೆ ಅವನ್ಗೆನೆ ಸರಿಯಾಗಿ ಒಂದು ಸೆಟ್ ಬ್ಯಾಕ್. ಅವ್ನಿಗೆ ಅರ್ಥ ಆಗ್ತಿಲ್ಲ ನಮ್ ಸ್ಟ್ರಾಟಜಿ ಏನಂತ.